ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ 2 ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 18ನೇ ವಾಕ್ಯ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರ್ತೆಯರು ಆಗಿರುವರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ಪ್ರಿಯರೇ, ನಮಗೆ ಸಾಮಾನ್ಯವಾಗಿ ಲೋಕದಲ್ಲಿ 3 ರೀತಿಯ ತಂದೆಗಳುಂಟು. ಮೊದಲನೇದಾಗಿ ನಮ್ಮನ್ನ ಸಾಕಿ ಸಲಗಿ ನಮಗೆ ಜನ್ಮ ಕೊಟ್ಟಂತ ಪಿತೃ, ಆತನು ನಮ್ಮ ತಂದೆಯಾಗಿರುತ್ತಾನೆ. ಅಂದರೆ ನಾವು ಕಷ್ಟಪಡಬಾರದೆಂದು ಆತನು ಕಷ್ಟಪಟ್ಟು, ನಾವು ಬೆವರು ಸುರಿಸಬಾರದೆಂದು ಆತನು ಬೆವರು ಸುರಿಸಿ ನಮಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು, ನಾವು ಒಳ್ಳೆ ಬಟ್ಟೆ ಧರಿಸಿಕೊಳ್ಳಬೇಕೆಂದು, ನಾವು ಒಳ್ಳೆ ಪದವಿಯನ್ನು ಪಡೆದುಕೊಳ್ಳಬೇಕೆಂದು, ನಾವು ಒಳ್ಳೆ ಸ್ಥಾನದಲ್ಲಿರಬೇಕೆಂದು ತನ್ನ ಜೀವನವನ್ನೇ ನಮಗಾಗಿ ತ್ಯಾಗ ಮಾಡುವ ಒಂದು ತಂದೆ. ಆತನು ನಮಗೆ ಶಾರೀರಿಕವಾದ ತಂದೆ. ಆತನು ನಮ್ಮ ಬಗ್ಗೆ ಯಾವಾಗಲೂ ಆಲೋಚನೆ ಮಾಡ್ತಾನೆ ಇರ್ತಾನೆ. ನನ್ನ ಮಗನಿಗಾಗಲಿ ನನ್ನ ಮಗಳಿಗಾಗಲಿ ಏನಾದರೂ ಒಳ್ಳೆಯದು ಮಾಡಬೇಕು, ಏನಾದರೂ ಸಂಪಾದನೆ ಮಾಡಬೇಕು, ಅವರಿಗೋಸ್ಕರ ಏನಾದರೂ ನಾನು ಮಾಡಿಡಬೇಕೆಂಬುದಾಗಿ ಆತನ ಜೀವನವೆಲ್ಲ ನಮಗಾಗಿ ಮುಡುಪಿಟ್ಟು ಹೋಗುತ್ತಾನೆ. ಪ್ರಿಯ ದೇವರ ಮಕ್ಕಳೇ, ಎರಡನೇದಾಗಿ ನಾನು ಹೇಳುವಂಥ ತಂದೆ ಆತ್ಮಿಕವಾದ ತಂದೆ. ಆದರೂ ಯಾರಂದರೆ, ನಾವು ಸಭೆಗಳಿಗೆ ಹೋಗುತ್ತೇವಲ್ಲ, ಅಲ್ಲಿ ಸಭೆಯಲ್ಲಿ ಸಭಾಪಾಲಕರು ಇರ್ತಾರೆ. ಆ ಸಭಾಪಾಲಕರು ನಮಗೆ ಆತ್ಮಿಕವಾದ ತಂದೆಯಾಗಿರುತ್ತಾರೆ. ನಾವು ಆತ್ಮಿಕವಾಗಿ ಕುಂದಿ ಹೋದಾಗ, ಆತ್ಮಿಕವಾಗಿ ಕೆಳಗಡೆ ಬಿದ್ದು ಹೋದಾಗ, ಆತ್ಮಿಕವಾಗಿ ನಾವು ನೆರವಾಗುವಾಗ, ಒಂದು ವೇಳೆ ನಾವೆಲ್ಲವೂ ಕಳೆದುಕೊಂಡಾಗ ನಮ್ಮನ್ನು ದೇವರ ವಾಕ್ಯದಿಂದಲೂ ದೇವರ ಮಾರ್ಗದಲ್ಲಿ ನಡೆಸುವಂಥ ಒಂದು ಒಳ್ಳೆಯ ಆತ್ಮೀಯ ತಂದೆ ಎಂಬುದಾಗಿ ನಾವು ಹೇಳಬಹುದು. ಪ್ರಿಯ ದೇವರ ಮಕ್ಕಳೇ, ಇವರಿಬ್ಬರೂ ಕೂಡ ನಮ್ಮನ್ನು ಸೇರಿಸಿಕೊಳ್ಳದೆ ಒಂದು ವೇಳೆ ತಳ್ಳಿ ಬಿಡಬಹುದು. ಇವರಿಬ್ಬರೂ ಕೂಡ ನಮ್ಮನ್ನು ಮರೆತು ಹೋಗಬಹುದು. ಇವರಿಬ್ಬರು ಒಂದಲ್ಲ ಒಂದು ದಿವಸ ನಮ್ಮನ್ನು ಬಿಟ್ಟು ಅಗಳಿ ಹೋಗಬಹುದು. ಆದರೆ ನಾನು ಹೇಳುವಂಥ 3ನೇ ತಂದೆ, ಆತನು ಪರಲೋಕವನ್ನ ಭೂಲೋಕವನ್ನ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡದಂಥ ತಂದೆ, ಆತನೇ ಯೇಸು ಕ್ರಿಸ್ತನು. ಆತನು ಹೇಳ್ತಿದ್ದಾನೆ, ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರೆಂದು. ಪ್ರಿಯ ದೇವರ ಮಕ್ಕಳೇ, ಅನೇಕರು ಇವತ್ತು ದಿಕ್ಕಿಲ್ಲದವರಾಗಿ, ತಂದೆ ಇಲ್ಲದವರಾಗಿ ಇವತ್ತು ಕೊರಗುತ್ತಿದ್ದಾರೆ. ಅನೇಕರು ತಂದೆಯನ್ನು ಕಳೆದುಕೊಂಡು ಈ ಲೋಕದಲ್ಲಿ ಇದ್ದಾರೆ. ಪ್ರಿಯರೇ, ಅನಾಥರಾಗಿ ಜೀವಿಸುತ್ತಿದ್ದಾರೆ, ತಂದೆ ಪ್ರೀತಿಯನ್ನು ಕಳೆದುಕೊಂಡಿದ್ದಾರೆ. ಅಂಥವರಿಗೆ ದೇವರು ಹೇಳ್ತಿದ್ದಾನೆ, ನಾನು ನಿಮಗೆ ತಂದೆಯಾಗಿದ್ದೇನೆ, ನೀವು ನನಗೆ ಮಕ್ಕಳಾಗಿದ್ದೀರಿ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಆತನು ನಮಗೆ ತಂದೆಯಾಗಿರುವಾಗ ನಾವು ಯಾವುದಕ್ಕೂ ಚಿಂತಿಸಬಾರದು. ಯಾಕೆಂದರೆ ಈ ಲೋಕವನ್ನೇ ಸೃಷ್ಟಿ ಮಾಡಿದಂಥ, ಇಡೀ ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದಂಥ, ಇಡೀ ವಿಶ್ವವನ್ನೇ ಸೃಷ್ಟಿ ಮಾಡಿದಂಥ ತಂದೆಯಾದ ದೇವರಾದ ಯೇಸು ಕ್ರಿಸ್ತನು ನಮಗೆ ತಂದೆಯಾಗಿದ್ದಾನೆ. ಆದ್ದರಿಂದ ನಾವು ಯಾವ ವಿಷಯದಲ್ಲಿಯೂ ಭಯಪಡಬಾರದು ಅಥವಾ ಕಣ್ಣೀರಾಕಬಾರದು, ಕೊರಗಿ ಹೋಗಬಾರದು. ನನ್ನ ಜೀವಿತದಲ್ಲಿ ನಾನು ಹೇಳೋದಾದರೆ, 8 ವರ್ಷಗಳ ಹಿಂದೆ ನನ್ನ ತಂದೆಯನ್ನು ನಾನು ಕಳೆದುಕೊಂಡೆ. ನನ್ನ ತಂದೆಯ ಪ್ರೀತಿ ಬಹಳ ಒಳ್ಳೆಯದಾಗಿತ್ತು. ನನ್ನ ತಂದೆ ಯಾವಾಗಲೂ ನನ್ನನ್ನು ಆತ್ಮಿಕವಾಗಿ ಅಲ್ಲದೆ ಶಾರೀರಿಕವಾಗಿ ಒಳ್ಳೆ ರೀತಿಯಲ್ಲಿ ನನ್ನನ್ನು ಬೆಳೆಸ್ತಾ ಇದ್ದರು. ನನಗೆ ಒಳ್ಳೆ ಎನ್ಕರೇಜ್ ಮಾಡ್ತಾ ಇದ್ರು, ಒಳ್ಳೆ ರೀತಿಯ ಪ್ರೀತಿಯನ್ನು ತೋರಿಸ್ತಾ ಇದ್ರು. ಅವರನ್ನು ಕಳೆದುಕೊಂಡಾಗಲೇ ಅವರ ಪ್ರೀತಿ ಎಂಥದ್ದು, ಅವರ ಮಮತೆ ಎಂಥದ್ದು, ಅವರ ತ್ಯಾಗ ಎಂಥದ್ದು ಅಂಥೇಳಿ ನಾನು ತಿಳಿದುಕೊಂಡೆ. ಆದರೆ ಪ್ರಿಯರೇ, ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟಂಥ ಒಬ್ಬ ತಂದೆ ಇದ್ದಾನೆ, ಆತನೇ ಯೇಸು ಕ್ರಿಸ್ತನು. ಆತನ ಪ್ರೀತಿ ಬಹಳ ಶ್ರೇಷ್ಠವಾದದ್ದು. ಆತ ನಮ್ಮನ್ನ ಮಕ್ಕಳನ್ನು ಕನಿಕರಿಸುವಂತೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಕನಿಕರಿಸುವವನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಆತನು ಹೇಳ್ತಿದ್ದಾನೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಎಂಬುದಾಗಿ. ಪ್ರಿಯರೇ, ನಾವು ಅನಾಥರಾಗಿ ಬಿಡುವುದಿಲ್ಲ ಅಂತ ಹೇಳಿದ ಒಬ್ಬನೇ ಒಬ್ಬರು ದೇವರಂದರೆ ಆತನು ಯೇಸು ಕ್ರಿಸ್ತನು ಮಾತ್ರವೇ. ಅದಕ್ಕೆ ಆತನು ಹೇಳ್ತಿದ್ದಾನೆ, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ತೋರ್ತು ಬಿಟ್ರೇನು, ನಾನು ನಿಮ್ಮನ್ನು ಸೇರಿಸಿಕೊಳ್ಳುವನೆಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿರುವ ನಮ್ಮ ತಂದೆಗಳು ಅಂದರೆ ಆತ್ಮಿಕವಾದ ತಂದೆ ಆಗಿರಬಹುದು, ದೈಹಿಕವಾದ ತಂದೆ ಆಗಿರಬಹುದು, ಇವರಿಬ್ಬರು ಕೂಡ ನಮ್ಮನ್ನು ತೋರ್ತು ಬಿಡಬಹುದು, ಒಂದು ವೇಳೆ ತಳ್ಳಿ ಬಿಡಬಹುದು. ಆದರೆ ದೇವರು ನಮ್ಮನ್ನು ತಳ್ಳಿ ಬಿಡುವವನಲ್ಲ, ಆತನು ನಮ್ಮನ್ನು ಸೇರಿಸಿಕೊಳ್ಳುವವನು. ಆತನು ನಮಗೆ ತಂದೆಯಾಗಿದ್ದಾನೆ. ನಾವು ಸರ್ವಶಕ್ತನ ದೇವರಿಗೆ ಕುಮಾರ ಕುಮಾರ್ತೆಯರು ಆಗಿದ್ದೇವೆ. ಆದ್ದರಿಂದ ಇಂಥ ಒಳ್ಳೆ ದೇವರನ್ನು ನಾವು ಪಡ್ಕೊಂಡಿದ್ದೇವೆಲ್ಲ, ದೇವರಿಗೆ ಒಂದು ಸಾರಿ ನಾವು ಥ್ಯಾಂಕ್ಸ್ ಹೇಳೋಣವಾ, ಒಂದು ಸಾರಿ ದೇವರಿಗೆ ಕೃತಜ್ಞತೆ ಹೇಳೋಣ. ಯಾಕೆಂದರೆ
ಅಂಥ ಒಂದು ತಂದೆ ನಾವು ಪಡ್ಕೊಂಡಿದ್ದೇವೆ. ಈ ಲೋಕದಲ್ಲಿ ನಮ್ಮನ್ನು ಎಲ್ಲರೂ ಕೈ ಬಿಟ್ಟಾಗಲು, ಈ ಲೋಕದವರೇ ನಮ್ಮನ್ನು ಬೇಡವೆಂದು ತಳ್ಳಿದಾಕಳು, ಈ ಲೋಕದಲ್ಲಿರುವ ತಂದೆ ತಾಯಿಗಳು ನಮ್ಮನ್ನು ಕೈ ಬಿಟ್ಟಾಗಿಯೂ ನಮ್ಮನ್ನು ಕೈ ಬಿಡದೆ ನಡೆಸುವ ಒಬ್ಬ ದೇವರಿದ್ದಾನಂದ್ರೆ ಆತನು ಯೇಸು ಕ್ರಿಸ್ತನು ಮಾತ್ರನೇ. ಆತನು ಹೇಳ್ತಿದ್ದಾನೆ, ನಾನು ದಿಕ್ಕಳಿದವರಿಗೆ ತಂದೆಯೂ ವಿಧವೆಯರಿಗೆ ಸಹಾಯಕನೂ ಆಗಿದ್ದೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ದಿಕ್ಕಿಲ್ಲದೆ ಅನೇಕರು ಅಳೆದಾಡುತ್ತಿದ್ದಾರೆ, ಅನೇಕರು ತಂದೆಯ ಪ್ರೀತಿಯನ್ನು ಹುಡುಕುತ್ತಿದ್ದಾರೆ, ಅನೇಕರಿಗೆ ತಂದೆಯ ಪ್ರೀತಿ ಬೇಕಾಗಿದೆ, ಅನೇಕರಿಗೆ ತಾಯಿಯ ಪ್ರೀತಿ ಬೇಕಾಗಿದೆ. ಇವತ್ತಿನ ದಿನದಲ್ಲಿ ಪ್ರಿಯ ದೇವರ ಮಕ್ಕಳೇ, ಯಾರ್ಯಾರು ಅನಾಥರಾಗಿ ದಿಕ್ಕಿಲ್ಲದವರಾಗಿ ಕೈ ಬಿಡಲ್ಪಟ್ಟು, ಅನೇಕ ಮಕ್ಕಳಿಂದ ಕೈ ಬಿಡಲ್ಪಟ್ಟು ತಂದೆ ತಾಯಿಗಳಿದ್ದಾರೆ, ಅನೇಕ ತಂದೆ ತಾಯಿಗಳಿಂದ ಹೊರಗಡೆ ಹಾಕಿದಂಥ ಮಕ್ಕಳಿದ್ದಾರೆ. ಅಂಥವರಿಗೆಲ್ಲ ಅಯ್ಯೋ ದೇವರೇ, ನನಗೊಂದು ಒಳ್ಳೆ ತಂದೆ ಸಿಗಲಿಲ್ವಲ್ಲ, ನನ್ನ ತಂದೆಯ ಪ್ರೀತಿಯನ್ನು ನಾನು ಕಳೆದುಕೊಂಡಿದ್ದೇನೆ, ಅಯ್ಯೋ ನನ್ನ ತಾಯಿಯ ಪ್ರೀತಿಯನ್ನು ಕಳೆದುಕೊಂಡಿದ್ದೇನೆ ಎಂಬುದಾಗಿ ಒಂದು ವೇಳೆ ನೀವು ಆಲೋಚನೆ ಮಾಡ್ತಾ ಇದ್ದೀರಾ, ಇವತ್ತು ದೇವರ ಆತ್ಮನ ಹೇಳ್ತಿದ್ದಾನೆ, ನಾನು ನಿಮ್ಮನ್ನು ಸೇರಿಸಿಕೊಳ್ಳುವೆನು, ನೀವು ನನಗೆ ಕುಮಾರ ಕುಮಾರ್ತಿಯರು ಆಗಿರುವಿರಿ, ನಾನು ನಿಮಗೆ ತಂದೆಯಾಗಿರುವೆನೆಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಸರ್ವಶಕ್ತ ದೇವರು ನಮಗೆ ತಂದೆಯಾಗಿರುವಾಗ ಈ ಲೋಕದಲ್ಲಿ ಯಾರಿದ್ದರೇನು ಯಾರಿಲ್ಲದಿದ್ದರೇನು, ಯಾರು ನಮ್ಮನ್ನು ಪ್ರೀತಿಸಿದರೇನು ಪ್ರೀತಿಸದಿದ್ದರೇನು, ಆದರೆ ನಮ್ಮನ್ನು ಪ್ರೀತಿಸುವ ದೇವರು ನಮ್ಮ ತಂದೆಯಾಗಿದ್ದಾನೆ. ನಮಗಾಗಿ ಪ್ರಾಣವನ್ನೇ ಕೊಟ್ಟಂಥ ದೇವರು ನಮಗೆ ತಂದೆಯಾಗಿದ್ದಾನೆ. ಆದ್ದರಿಂದ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ, ಏನಂದರೆ ಯಾವುದೇ ಕಾರಣಕ್ಕೂ ಕೊರಗಿ ಹೋಗಬೇಡ್ರಿ. ಅಯ್ಯೋ ನನಗೆ ಆ ಪ್ರೀತಿ ಸಿಗಲಿಲ್ಲ, ತಂದೆಯ ಪ್ರೀತಿ ಸಿಗಲಿಲ್ಲ, ತಂದೆಯಿಂದ ಮಮತೆ ಸಿಗಲಿಲ್ಲ, ತಂದೆಯ ಅಪ್ಪುಗೆ ಸಿಗಲಿಲ್ಲ ಎಂಬುದಾಗಿ ಒಂದು ವೇಳೆ ಕೊರಗುತ್ತಾ ಇರುವುದಾದರೆ ಇವತ್ತು ದೇವರ ಆತ್ಮನ ಹೇಳ್ತಿದ್ದಾನೆ, ದೇವರೇ ನಿಮಗೆ ತಂದೆಯಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ, ಅಪ್ಪ, ಈ ಲೋಕವೆಲ್ಲ ಹುಡುಕಿ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂಥ ತಂದೆ ಎಂಬ ವಾಕ್ಯದ ಪ್ರಕಾರ ದೇವರೇ. ಹೌದು ಸ್ವಾಮಿ, ಈ ಲೋಕದಲ್ಲಿ ಕರ್ತನೆ ಅಪ್ಪ, ಯಾರಿಗೂ ಸಿಗದಂಥ ತಂದೆ ನಮಗೆ ಸಿಕ್ಕಿದ್ದಿ ದೇವರೇ. ನೀನೇ ನಮಗೆ ತಂದೆಯಾಗಿ, ನೀನೇ ನಮಗೆ ತಾಯಿಯಾಗಿ ನಡೆಸ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ದೇವರೇ. ಈ ಲೋಕದಲ್ಲಿರುವ ಸ್ವಾಮಿ, ದೈಹಿಕ ತಂದೆ ನಮ್ಮನ್ನು ಕೈ ಬಿಡಬಹುದು, ಆತ್ಮಿಕ ತಂದೆ ನಮ್ಮನ್ನು ಮರೆತು ಬಿಡಬಹುದು, ಆದರೆ ದೇವರೇ, ನಮ್ಮನ್ನು ಸೇರಿಸಿಕೊಳ್ಳುವ ದೇವರು ಒಬ್ಬನೇ ಸ್ವಾಮಿ. ಆತನು ನೀನೇ ಸ್ವಾಮಿ, ನೀನೇ ನಮಗೆ ತಂದೆಯಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಅದಕ್ಕೆ ದೇವರೇ, ನಿನ್ನ ವಾಕ್ಯದಲ್ಲಿ ಹೇಳಿದೆಯಲ್ಲ, ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರ್ತಿಯರು ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆಂಬುದಾಗಿ. ಕರ್ತನೇ, ಈ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡದ ಕೃಪೆಗಾಗಿ, ಈ ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ, ಈ ವಾಕ್ಯದ ಮುಖಾಂತರ ದೇವರೇ ನಮ್ಮನ್ನು ಉತ್ತೇಜನ ಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.